ವಿರಾಮದ ಬಳಿಕ ಮತ್ತೆ ಸ್ವಾಗತ. ನಿನ್ನೆ ಗಲಾಟೆ ಆಯ್ತಲ್ಲ, ಗಲಾಟೆ ಸಮಯದಲ್ಲಿ ಅಲ್ಲಿ ಗಲಾಟೆ ಮಾಡಿದಂತ ಕಾಂಗ್ರೆಸ್ನ ಕಾರ್ಯಕರ್ತರು ಮತ್ತೆ ಯಾರೆಲ್ಲ ಬಂದ್ರಲ್ಲ, ಅವ್ರ ಉದ್ದೇಶವೇ ಬೇರೆ ಆಗಿತ್ತು. ಕೇವಲ ಅಲ್ಲಿ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ಬ್ಯಾನರ್ ಕಟ್ಟಬೇಡಿ ಅಂತೇಳಿ ಹೇಳಿದ್ದಷ್ಟೇ. ಆದ್ರೆ ಅವರ ಉದ್ದೇಶ ಬೇರೆ ಆಗಿತ್ತು. ಅದು ನೆಪ ಮಾತ್ರ. ಮನೆ ದಾರಿಯಲ್ಲಿ ಬ್ಯಾನರ್ ಕಟ್ಟಬೇಡಿ ಅಂತ ಹೇಳಿದ್ರು. ಜನಾರ್ದನ್ ರೆಡ್ಡಿ ಹೇಳಿದ್ರು ಕೂಡ ಬ್ಯಾನರ್ ಅನ್ನ ಕಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಶ್ರೀರಾಮುಲು ಮಾತನಾಡ್ತಾ ನಿನ್ನೆ ಘಟನೆ ಬಗ್ಗೆ ಹೇಳಿದ್ದಾರೆ. ಗನ್ಮ್ಯಾನ್ ದೊಡ್ಡ ವೆಪನ್ ತೆಗೆದುಕೊಂಡು ಬಂದ್ರು, ಅವರ ಉದ್ದೇಶ ಬೇರೆ ಆಗಿತ್ತು ಅಂತ ಹೇಳಿ ಶ್ರೀರಾಮುಲು ರಿಪಬ್ಲಿಕ್ ಕನ್ನಡಕ್ಕೆ ಮಾತ್ರ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡ್ತಾ ಹೇಳಿದ್ದಾರೆ. ಬನ್ನಿ ಏನ್ ಹೇಳಿದ್ದಾರೆ ಕೇಳೋಣ. ಒಂದು ಸಣ್ಣ ಬ್ಯಾನರ್ನ ವಿಚಾರವಾಗಿ ಆರಂಭವಾದ ಜಗಳ ಈಗ ಇಷ್ಟು ದೊಡ್ಡ ಮಟ್ಟಕ್ಕೆ ತಲುಪಿರ್ತಕ್ಕಂಥದ್ದು. ನಾನೀಗ ನೇರವಾಗಿ ಶ್ರೀರಾಮುಲು ಅವ್ರನ್ನ ಮಾತಾಡ್ತೀನಿ. ಜನಾರ್ದನ್ ರೆಡ್ಡಿ ಅವರಿದ್ದಾರೆ, ಸೋಮಶೇಖರ್ ರೆಡ್ಡಿ ಇದ್ದಾರೆ, ಅವರೆಲ್ಲರನ್ನು ಕೂಡ ಮಾತನಾಡ್ತೀನಿ. ಈಗ ಮೊದಲನೇದಾಗಿ ನಾನು ಶ್ರೀರಾಮುಲು ಅವ್ರನ್ನ ಮಾತಾಡ್ತೀನಿ. ಸರ್, ಈ ಘಟನೆ ಬಗ್ಗೆ ಏನ್ ಹೇಳ್ತೀರಾ? ಈಗ ಒಬ್ಬರ ಜೀವ ಹೋಗಿದೆ. ಸರ್, ಘಟನೆ ಬಗ್ಗೆ ಮುಂಚೆಯಿಂದ ಕೂಡ ಇದ್ರ ಬಗ್ಗೆ ವಿಷಾದವನ್ನು ಕೂಡ ವ್ಯಕ್ತಪಡಿಸ್ತೀನಿ. ಯಾಕಂದ್ರೆ ಇವತ್ತು ಅವ್ರ ಉದ್ದೇಶನೇ ಬೇರೆ ಆಗಿದೆ ರೀ. ಜನಾರ್ದನ್ ರೆಡ್ಡಿ ಅವರು ಬೆಳಿಗ್ಗೆ ಕೂಡ ಅವ್ರು ಹೋಗುವಂತ ಟೈಮಲ್ಲಿ ಅವ್ರು ಹೇಳಿದಾರ್ರಿ, ಎಂತ ಪರಿಸ್ಥಿತಿಯಲ್ಲಿ ಕೂಡ ನಮ್ಮ ಮನೆ ಹೋಗುವಂತ ಹಾದಿಯಲ್ಲಿ ತಾವು ಬ್ಯಾನರ್ ಕಟ್ಟಬೇಡ್ರಿ ಅಂತೇಳಿ ಅವ್ರು ಬಹಳ ಕ್ಲಿಯರ್ ಆಗಿ ಹೇಳಿದಾರ್ರಿ. ಅವ್ರು ಕೂಡ ಒಪ್ಕೊಂಡಾರ್ರಿ. ಏನಂದೇಳಿ ನೋಡ್ರಿ, ನಾವು ಎಂತ ಪರಿಸ್ಥಿತಿಯಲ್ಲಿ ನಿಮ್ಮ ಹಾದಿಗೆ ಹೋಗುವಂತ ಟೈಮಲ್ಲಿ ಕಟ್ಟಲ್ಲ ಅಂತ ಹೇಳಿ ಹೋಗಿದಾರ್ರಿ. ಅವ್ರು ಬೇಕಂತೇಳಿ ಜನಾರ್ದನ್ ರೆಡ್ಡಿ ಅವರು ಗಂಗಾವತಿಗೆ ಹೋದ ತಕ್ಷಣನೇ ಅವ್ರು ಏನ್ ಮಾಡಿದಾರೆ, ಅವ್ರ ಮನೆ ಹೋಗುವಂತ ಹಾದಿಗೆ ಬ್ಯಾನರ್ ಕಟ್ಟ್ಯಾರ್ರಿ. ಬ್ಯಾನರ್ ಕಟ್ಟಿದ ತಕ್ಷಣ ಜನಾರ್ದನ್ ರೆಡ್ಡಿ ಅವರಿಗೆ ಅವರು ಕುರ್ಗೋಡ್ ತಟಾಸಿದ್ರಿ, ಹತ್ರ ಸೋಮಸುಂದರ ಹತ್ರ ಬಂದಿದ್ರಿ. ರಾಮ್ಲು ಎಲ್ಲಿದ್ದೀರಿ ಅಂದ್ರೆ ನಾನು ಮನೆ ಹತ್ರ ಇದ್ದೀನಿ ಅಂತ ಹೇಳಿ, ನಾನು ಹೊರಗಡೆ ಹೋಗಿದ್ರಿ, ಬೆಂಗಳೂರು ಕಡೆ ನಾನು ಬರ್ತಾ ಇದ್ರಿ. ನಾನು ಬಾ ಅಂದ ತಕ್ಷಣ ಜನಾರ್ದನ್ ರೆಡ್ಡಿ ಅಲ್ಲಿ ಬಂದ್ರಿ. ಬಂದ ತಕ್ಷಣ ನಮ್ಮೆಲ್ಲರೂ ಕೂಡ ಯಾರೋ ಮಾತಾಡ್ಸಕ್ ಬಂದೆ. ಅವರೆಲ್ಲರೂ ಕರ್ಕೊಂಡು ನಾನು ಜನಾರ್ದನ್ ರೆಡ್ಡಿ ನಡ್ಕೊಂತ ಬಂದ ತಕ್ಷಣ ಅವ್ರು ಏನ್ ಮಾಡಿದ್ರು, ಖಾಸಗಿ ಅನುಮಾನಗಳ ಹತ್ರ ಇದ್ರಿ. ಇದ್ದಂತ ಟೈಮಲ್ಲಿ ಅವರು ಸತೀಶ್ ರೆಡ್ಡಿ ಅನ್ನೋರು ಇದ್ರು. ಅವ್ರೇನ್ ಮಾಡಿದ್ರು, ಜನಾರ್ದನ್ ರೆಡ್ಡಿ ನಾವು ಹತ್ರ ಹೋಗ್ತಾ ಇದ್ರಿ, ಆ ರೋಡ್ ಡಿವೈಡರ್ನ ಹಾದಿ ಓಡಿ ಬಂದರೆ ಮೇಲಿಕ್ಕೆ ಕಾರಿದ್ರಿ, ಅವ್ನ ಜಿಗಿದಂತ ಟೈಮಲ್ಲಿ ನಾನು ಹೇಳಿದೆ, ಯಾಕಪ್ಪ ಅಷ್ಟು ಅವಸರ ಮಾಡ್ತಾ ಇದ್ದೀನಿ ಏನು ಅಂತ ಹೇಳಿದೆ. ಇಲ್ಲ ಏನು ಹಂಗ ಹಿಂಗ ಅಂತ ಹೇಳಿದೆ. ನೋಡಪ್ಪ ಇವೆಲ್ಲ ನಡೆಯಲ್ಲ ಅಂತ ಹೇಳಿದೆ. ಹೇಳಿದಂತ ಟೈಮಲ್ಲಿ ಅವ್ರೇನ್ ಮಾಡಿದ್ರು, ನಮ್ಮ ಹುಡುಗರು ಏನ್ ಮಾಡಿದ್ರು, ನೂಕುಲು ಮಾಡಿಕೊಂಡಂತ ಟೈಮಲ್ಲಿ ಅವ್ರ ಖಾಸಗಿ ಗನ್ಮ್ಯಾನ್ಗಳು, ಅವನೇನು MLA ಅಲ್ಲ, MP ಅಲ್ಲ, ಏನಲ್ಲ, ಯಾವುದೇ ಜನಪ್ರತಿನಿಧಿ ಅಲ್ಲ, ಅವನಿಗೆ ಸರ್ಕಾರ ಗನ್ಮ್ಯಾನ್ಗಳು ಕೊಟ್ಟಿದ್ದಾರೆ. ಸರ್ಕಾರಗಳ ಜೊತೆ ಅವ್ನ ಖಾಸಗಿ ಗನ್ಮ್ಯಾನ್ಗಳು, ಸಿನಿಮಾ ತರ ಖಾಸಗಿ ಗನ್ಮ್ಯಾನ್ಗಳು, ಬಿಹಾರ್ ತರ ಅಂದ್ರೆ ಅವ್ರು ಉತ್ತರ ಪ್ರದೇಶ ತರ ಏನು ಆ ರೀತಿ ಗನ್ಮ್ಯಾನ್ಗಳು ಇಟ್ಕೊಂಡ್ ಬಂದ್ರ, ಆ ರೀತಿ ದೊಡ್ಡ ವೆಪನ್ಗಳು ಇಟ್ಕೊಂಡಾರ್ರಿ. ಇಟ್ಕೊಂಡಂತಾರ ಡಬ ಅವ್ರು ಏನು ಗುರ್ತಿರ್ತಾರೆ ಅಲ್ರಿ. ಅವನಿಗೆ ಜನಾರ್ದನ್ ರೆಡ್ಡಿ ಯಾರಂತ ಗೊತ್ತು, ರಾಮ್ಲು ಅಂದ್ರೆ ಯಾರು ಗೊತ್ತು, ಅವ್ನು ಭರತ್ ರೆಡ್ಡಿ ಅಂದ್ರೆ ಯಾವನು ಗೊತ್ತು, ಇಲ್ಲಿ ಅವ್ನು ಸತೀಶ್ ರೆಡ್ಡಿ ಅಂದ್ರೆ ಏನಂತ ಗೊತ್ತು. ಅವ್ರು ಖಾಸಗಿ ಗನ್ಮ್ಯಾನ್ಗಳ್ರಿ. ಸುಮ್ಮನೆ ಆರಿಸಿಬಿಟ್ಟಿದ ತಕ್ಷಣ ಅವ್ರು ಏನಾಯ್ತು, ಅಷ್ಟೊತ್ತೊಳಗಡೆ ನಾವು ಮಕ್ಕ ತಪ್ಪಿಸಿದ್ರಿ. ಅಷ್ಟೊತ್ತೊಳಗೆ ಜನಾರ್ದನ್ ರೆಡ್ಡಿ ಅವ್ರ ಮೇಲೆ ಕೂಡ ಗುಂಡು ಹಾರಿಸಿದಾರೆ ಅನ್ನಂತ ವಿಚಾರ ಜನಾರ್ದನ್ ರೆಡ್ಡಿ ಅವರು ಸ್ವತಃ ಅವರೇ ಗುಂಡು ಹಿಡ್ಕೊಂಬ, ರಾಮ್ಲು ನನ್ನ ಮೇಲೆ ಕೂಡ ಗುಂಡು ಹಾರ್ತಂದ್ರೆ ನಾವು ಅಷ್ಟೊತ್ತೊಳಗೆ ನಮ್ಮ ಹಿಂಬಾಲಕರು ಎಲ್ಲ ಗೊತ್ತಾಯ್ತ್ರಿ. ಅವರೆಲ್ಲರೂ ಕೂಡ ಸೇರ್ಕೊಂತ ಟೈಮ್ಲಿ ಅವ್ರು ಕಲ್ ತೂರಾಟ ಶುರು ಮಾಡಿಕೊಟ್ರು. ಕಲ್ ತೂರಾಟ ಮಾಡಿದ ತಕ್ಷಣ ಏನಾಯ್ತು, ಅವರು ಕಲ್ ತೂರಾಟ ಮಾಡಂತ ನಾವೇನು ಪ್ರೊಟೆಕ್ಟ್ ಮಾಡ್ಬೇಕು, ನಾವು ಭಾರತೀಯ ಜನತಾ ಪಾರ್ಟಿಯಿಂದ ಪ್ರೊಟೆಸ್ಟ್ ಮಾಡಿ, ನಮ್ಮ MLA ಅವ್ರು ಆಗ್ತಾರೆ ಪ್ರೊಟೆಸ್ಟ್ ಮಾಡಲೇಬೇಕು. ಮಾಡಂತ ಟೈಮಲ್ಲಿ ಏನು ಈಗ ಬಂದಿರುವಂತ ಸುದ್ದಿ ಪ್ರಕಾರ ಯಾರೊಬ್ರು ಕೊಲೆ ಆಗಿದೆ, ಅವ್ರ ಹತ್ಯೆ ಆಗಿದೆ ಅನ್ನಂತ ವಿಚಾರ ನಮಗೆ ಬಂತ್ರಿ. ಎಂತ ಪರಿಸ್ಥಿತಿಯಲ್ಲಿ ಕೂಡ ನೋಡ್ರಿ, ಬೇಕಾದ್ರೆ ಏನ್ ಟೆಸ್ಟ್ ಮಾಡ್ಕೊಂತಾರೋ ಮಾಡ್ಕೊಳ್ಳಿ, ಫೋರೆನ್ಸಿಕ್ ಟೆಸ್ಟ್ ಕೊಡ್ತಾರೋ, ಇನ್ನೊಂದು ಟೆಸ್ಟ್ ಕೊಡ್ತಾರೋ, ಯಾವ ಟೆಸ್ಟ್ ಅನ್ನ ಮಾಡ್ಕೊಳ್ಳಿ. ನಮ್ ಕಡೆಯಿಂದ ನೋಡ್ರಿ, ನನ್ನ ಕಡೆ 2 ಗನ್ಮ್ಯಾನ್ ಇದಾನ್ರಿ. ಒಬ್ಬನ್ ಡ್ಯೂಟಿಯಲ್ಲಿ ಇರ್ತಾನೆ, ಒಬ್ಬನ್ ಡ್ಯೂಟಿಯಲ್ಲಿ ಇರಲ್ಲ. ಇನ್ನೊಂದು 2-3 ದಿನ ಆದ್ಮೇಲೆ ಒಬ್ಬನ್ ಡ್ಯೂಟಿಯಲ್ಲಿ ಬರ್ತಾನೆ, ಒಬ್ಬ ಸರ್ಕಾರ ಗುಂಡುಗಳು ಕೊಟ್ಟಿರ್ತಾರೆ, ರಿವಾಲ್ವರ್ ಕೊಟ್ಟಿರ್ತಾರೆ. ಯಾರು ಗುಂಡಿಂದ ಯಾರು ರೀತಿ ಅಂತ ಗೊತ್ತಾರೆ. ಇವ್ರ ಹತ್ರ 4 ಗನ್ಮ್ಯಾನ್ಗಳರಿ, ಯಾರು ಪ್ರೈವೇಟ್ ಗನ್ಮ್ಯಾನ್ ಇಲ್ಲ. ಅವ್ರ ಹತ್ರ ಕೂಡ ಗುಂಡುಗಳು ಇರ್ತಾವ್ರಿ. ಯಾರನ್ನ ಚೆಕ್ ಮಾಡ್ಕೊಳ್ಳಿ, ಫೋರೆನ್ಸಿಕ್ ಟೆಸ್ಟ್ ಆಗ್ಲಿ, ಏನಾದ್ರೆ ಆಗ್ಲಿ, ಯಾರನಿಂದ ಬುಲೆಟ್ ನಿಂದ ಹಾರಿ ಅವ್ನ ಹತ್ಯೆ ಆಗಿದೆ ಅಂತ ಹೇಳಿ ಗೊತ್ತಾಗ್ಲಿ, ಅದ್ರ ಮೇಲೆ ಏನ್ ಕಾನೂನು ಕ್ರಮ ತಗೊಳ್ಳಿಲ್ಲ. ನಾವೇನು ಬೇಡ ಅನ್ನಕ್ ಹೋಗಲ್ಲ. ನಿನ್ನೆ ಆದ ಘಟನೆ, ಈ ಘಟನೆ ಬಗ್ಗೆ ಶ್ರೀರಾಮುಲು ಮಾತಾಡ್ತಾ ಇದ್ರು. ಅಲ್ಲಿ ಬ್ಯಾನರ್ ಕಟ್ಟಬೇಡಿ ಅಂತೇಳಿ ಹೇಳಿದ್ದು ಮಾತ್ರ, ಆದ್ರೆ ಇವರ ಉದ್ದೇಶ ಬೇರೆ ಆಗಿತ್ತು. ಅಲ್ಲಿ ಸತೀಶ್ ರೆಡ್ಡಿ ಅವರ ಜೊತೆಗಿದ್ದಂತ ಗನ್ಮ್ಯಾನ್, ಆತ ಯಾವುದೇ ಜನಪ್ರತಿನಿಧಿ ಅಲ್ಲ, ಅಧಿಕಾರಿ ಅಲ್ಲ, ಯಾರೂ ಅಲ್ಲ. ಅವ್ರ ಜೊತೆಗಿದ್ದಂತ ಗನ್ಮ್ಯಾನ್ ಆತ ದಬ ಅಂತೇಳಿ ಫೈರಿಂಗ್ ಮಾಡ್ತಾನೆ. ಆತನಿಗೆ ಯಾರು ಜನಾರ್ದನ್ ರೆಡ್ಡಿ, ಯಾರು ಶ್ರೀರಾಮುಲು, ಯಾರು ಏನು ಗೊತ್ತಿಲ್ಲ. ಇವರು ಉತ್ತರ ಪ್ರದೇಶ, ಬಿಹಾರ ಆ ಮಾದರಿಯಲ್ಲಿ ಇಲ್ಲಿ ವಿಧ್ವಂಸಕ ಕೃತ್ಯವನ್ನ ಮಾಡೋದಕ್ಕೆ ಹೊರಟಿದ್ರು ಅನ್ನೋದನ್ನ ಇಲ್ಲಿ ಶ್ರೀರಾಮುಲು ಹೇಳ್ತಾ ಇದ್ದಾರೆ. ನಾವು ಎಲ್ಲಾ ರೀತಿಯಲ್ಲೂ ಕೂಡ ತನಿಖೆಗೆ ಸಹಕಾರವನ್ನ ಕೊಡ್ತೀವಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ನಿನ್ನೆ ಸ್ವಲ್ಪ ನಾವೇನಾದ್ರೂ ಯಾಮಾರಿದ್ರು ಕೂಡ ಬಹಳ ದೊಡ್ಡ ದುರಂತ ಆಗ್ತಾ ಇತ್ತು ಅನ್ನೋದನ್ನು ಕೂಡ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ರು. ಬಹುಶಃ ಇದು ತೀವ್ರ ಸ್ವರೂಪವನ್ನ ಪಡೆದುಕೊಂಡಿತ್ತು. ಅದ್ರ ಜೊತೆಗೆ ಮತ್ತೊಂದು ರೀತಿಯಲ್ಲಿ ಇದು ಆ ಭಾಗದಲ್ಲಿ ಇದೊಂದು ಗಲಾಟೆ ಇತ್ತಲ್ಲ, ಮತ್ತೊಂದು ಸ್ವರೂಪವನ್ನ ಪಡೆದುಕೊಳ್ಳುವ ಎಲ್ಲಾ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ನಿನ್ನೆ ಪೊಲೀಸರ ಸಮಯ ಪ್ರಜ್ಞೆಯಿಂದ ಒಂದು ವೇಳೆ ಪೊಲೀಸರು ಏನಾದ್ರೂ ಅಲ್ಲಿ
ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ದೊಡ್ಡ ದುರಂತವೇ ಆಗೋಗ್ತಿತ್ತ ಏನು. ಪೊಲೀಸರು ಆ ತಕ್ಷಣಕ್ಕೆ ಅವ್ರನ್ನ ಕಂಟ್ರೋಲ್ ಮಾಡ್ತಾರೆ. ಸುಮಾರು 5-6 ಸಾವಿರ ಜನ ಒಟ್ಟಿಗೆ ಬಂದಾಗ ಪೊಲೀಸರಿಗೂ ಕೂಡ ಅವರನ್ನ ತಡೆಯೋದು ಬಹಳ ಚಾಲೆಂಜ್ ಆಗಿತ್ತು. ಆ ಸಮಯಕ್ಕೆ ಪೊಲೀಸರು ಫೈರಿಂಗ್ ಮಾಡ್ತಾರೆ, ಲಾಠಿ ಚಾರ್ಜ್ ಆಗುತ್ತೆ, ಗೋಲಿಬಾರ್ ಆಗುತ್ತೆ. ಆ ಸಂದರ್ಭವನ್ನ, ಆ ಪರಿಸ್ಥಿತಿಯನ್ನ ಕಂಟ್ರೋಲ್ಗೆ ತೆಗೆದುಕೊಳ್ತಾರೆ. ಇನ್ನು ಜನಾರ್ದನ್ ರೆಡ್ಡಿ ನಿವಾಸಕ್ಕೆ ಈಗ ಸಂಪೂರ್ಣ ಪೊಲೀಸರು ನಾಕಾಬಂದಿಯನ್ನು ಹಾಕಿದ್ದಾರೆ. ವಾಲ್ಮೀಕಿ ಸರ್ಕಲ್ಗೂ ಕೂಡ 144 ಸೆಕ್ಷನ್ ಅನ್ನ ಜಾರಿಗೊಳಿಸಿ ಯಾರು ಕೂಡ ಗುಂಪು ಸೇರಬಾರದು ಅಂತೇಳಿ ಸೂಚನೆ ಕೊಟ್ಟಿದ್ದಾರೆ. ಸುತ್ತಮುತ್ತದ ಜಿಲ್ಲೆಗಳಿಂದ ಈಗ ಹೆಚ್ಚಿನ ಸಂಖ್ಯೆಯ ಪೊಲೀಸರನ್ನ ಡೆಪ್ಲಾಯ್ ಮಾಡಿದ್ದಾರೆ. 1,000ಕ್ಕೂ ಹೆಚ್ಚು ಪೊಲೀಸರು ಈಗ ಡೆಪ್ಲಾಯ್ ಆಗಿದ್ದಾರೆ. ಸಂಪೂರ್ಣ ಪರಿಸ್ಥಿತಿಯ ಮೇಲೆ ಪೊಲೀಸರು ಕಂಟ್ರೋಲ್ ಸಾಧಿಸಿದ್ದಾರೆ, ನಿಯಂತ್ರಣವನ್ನು ಸಾಧಿಸಿದ್ದಾರೆ. ಅಲ್ಲಲ್ಲಿ ಡಿಎಆರ್ ವಾಹನಗಳು, ರಿಸರ್ವ್ ಪೊಲೀಸ್ ವಾಹನಗಳು ಅಲ್ಲಿದ್ದು ಈಗ ಎಲ್ಲವನ್ನು ಕೂಡ ಈಗ ನಿಭಾಯಿಸ್ತಾ ಇದ್ದಾರೆ. ಹೋಮ್ ಮಿನಿಸ್ಟರ್ ಇದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಬಹುಶಃ ಇವತ್ತು ಮತ್ತೊಂದು ಸ್ವರೂಪವನ್ನ ಈ ಘಟನೆ ಪಡೆದುಕೊಳ್ಳುತ್ತೆ. ನಮ್ಮ ಪ್ರತಿನಿಧಿ ಸುರೇಶ್ ಚೌಹಾಣ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಸದ್ಯ ತಾವೀಗ ವಿಮ್ಸ್ ಆಸ್ಪತ್ರೆ ಮುಂಭಾಗದಲ್ಲಿದ್ದೀರಿ. ನಿನ್ನೆ ಮೃತಪಟ್ಟ ರಾಜಶೇಖರ್ ಮರಣೋತ್ತರ ಪರೀಕ್ಷೆ ಮುಗಿದಿದೆ. ಆ ಡೆಡ್ ಬಾಡಿ ಹಸ್ತಾಂತರ ಆಯ್ತಾ? ಅವರ ಕುಟುಂಬದವರನ್ನ ತಾವು ಮಾತಾಡ್ತಿದ್ರಲ್ಲ, ಏನ್ ಹೇಳ್ತಾರೆ ಅವರು? ಸದ್ಯಕ್ಕೆ ಏನಿದೆ ಲೇಟೆಸ್ಟ್ ಅಪ್ಡೇಟ್ ಸುರೇಶ್ ಚೌಹಾಣ್? ಖಂಡಿತ ರಂಜಿತ್, ಈಗಾಗಲೇ ಮರಣೋತ್ತರ ಪರೀಕ್ಷೆ ಮುಗಿದಿದೆ. ಈಗ ಸದ್ಯಕ್ಕೆ ಸುಕೋ ಟೀಮ್ ಒಂದು ಕೂಡ ಬಂದಿರತಕ್ಕಂಥದ್ದು. ಸುಕೋ ಟೀಮ್ ಬಂದು ಈಗ ಒಳಗಡೆ ಹೋಗಿರ್ತಕ್ಕಂಥದ್ದು. ಅದರ ಜೊತೆಗೆ ಏನು ಕಾಂಗ್ರೆಸ್ನ ಕಾರ್ಯಕರ್ತರು ಬಂದು ಏನು ಮೃತ ರಾಜಶೇಖರ್ ಅವರ ಕುಟುಂಬ ಸದಸ್ಯರು ಮತ್ತು ಅವರ ತಾಯಿಯನ್ನ ಮಾತಾಡಿಸ್ತಾ ಇರ್ತಕ್ಕಂತಹ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಏನು ಈ ಒಂದು ರಾಜಶೇಖರ್ ಅವರ ಮೃತದೇಹ ಹಸ್ತಾಂತರಕ್ಕೆ ಇನ್ನು ಕೆಲವೇ ನಿಮಿಷಗಳಷ್ಟೇ ಬಾಕಿ ಇರತಕ್ಕಂಥದ್ದು. ಒಂದು ಕಡೆ ಇವರನ್ನ ಮಾತಾಡಿಸ್ತಕ್ಕಂತಹ ದೃಶ್ಯಗಳನ್ನ ನಾವು ನೋಡ್ತಾ ಇದ್ರೆ, ಮತ್ತೊಂದು ಕಡೆ ಅಲ್ಲಿ ಭರತ್ ರೆಡ್ಡಿ ಅವರ ಚಿಕ್ಕಪ್ಪ ಏನು ವಿಮ್ಸ್ನ ಅಧಿಕಾರಿಗಳ ಜೊತೆಗೆ ಮಾತಾಡ್ತಾ ಇರ್ತಕ್ಕಂತಹ ದೃಶ್ಯಗಳನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಇನ್ನು ಕೆಲವೇ ಕ್ಷಣಗಳಲ್ಲಷ್ಟೇ ಮೃತದೇಹ ಹಸ್ತಾಂತರಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಕೂಡ ನಾವು ಮಾಡಿಕೊಳ್ಳಾಗಿರ್ತಕ್ಕಂಥದ್ದು. ರಂಜಿತ್, ಅವರಿಗೆ ಸಾಂತ್ವನ ಹೇಳ್ತಕ್ಕಂತಹ ಕೆಲಸವನ್ನ ಇವತ್ತು ಅವರು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನ ಪಕ್ಷದ ಪದಾಧಿಕಾರಿಗಳು ಮತ್ತು ಅದರ ಜೊತೆಗೆ ಇರತಕ್ಕಂತಹ ಕಾಂಗ್ರೆಸ್ನ ಮುಖಂಡರುಗಳು ಕೂಡ ನಾವು ಆಗ್ಲೇ ಹೇಳ್ದಂಗೆ ಸಂಪೂರ್ಣವಾಗಿ ಅವರ ಕುಟುಂಬಸ್ಥರ ರೋದನ ಒಂದೇ. ಆ ಬುಲೆಟ್ ಯಾರ್ದು ಅಂತಕ್ಕಂಥದ್ದು, ಬುಲೆಟ್ ತಗಲಿದ್ ಯಾರ್ದು, ಯಾರು ಫೈರಿಂಗ್ ಅನ್ನ ಮಾಡಿದ್ದಾರೆ, ಆ ಫೈರಿಂಗ್ ಮಾಡಿರ್ತಕ್ಕಂತಹ ಬುಲೆಟ್ ಯಾರಿಗೆ ಸಂಬಂಧಪಟ್ಟಿದ್ದು, ಅವರಿಗೆ ತಕ್ಕ ಶಿಕ್ಷೆ ಆಗ್ಬೇಕು ಅಂತಕ್ಕಂತಹ ಆ ಒಂದು ಆಕ್ರೋಶದ ನುಡಿಗಳನ್ನು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ನಮ್ಮ ಪಾಡಿಗೆ ನಾವು ಕಿರಾಣಿ ಅಂಗಡಿಯನ್ನ ಮಾಡಿಕೊಂಡು ಕೆಲಸ ಮಾಡ್ತಾ ಇದ್ವಿ, ಅವ್ರು ಭರತ್ ರೆಡ್ಡಿ ಅವ್ರ ಜೊತೆಗೆ ಆಗಾಗ ಓಡಾಡ್ತಾ ಇದ್ರು, ಆದ್ರೆ ಇಂತಹ ಪರಿಸ್ಥಿತಿ ಬರ್ತದೆ ಅಂತಕ್ಕಂತಹ ಮಾತನ್ನ ನಾವು ಯಾವತ್ತೂ ಕೂಡ ಊಹೆ ಮಾಡ್ಕೊಂಡಿರಲಿಲ್ಲ ಅಂತಕ್ಕಂಥ ಮಾತನ್ನ ಅವರ ತಾಯಿ ಹೇಳಿರ್ತಕ್ಕಂಥದ್ದು. ಜೊತೆಗೆ ಅವರ ಒಂದು ತಾಯಿ ಹೇಳ್ತಕ್ಕಂಥದ್ದು, ನಾವು ಯಾವ ಕಾರಣಕ್ಕಾಗಿ ಇಲ್ಲಿಗೆ ಕರ್ಕೊಂಡ್ ಬಂದಿದ್ದೀರಿ ಅಂತೇಳಿ ನಿನ್ನೆ ಕೇಳಿದಾಗ ನಿನ್ನ ಮಗನಿಗೆ ಆಕ್ಸಿಡೆಂಟ್ ಆಗಿದೆ ಬನ್ನಿ ಅಂತಕ್ಕಂತಹ ಮಾತನ್ನ ಅವರು ಹೇಳಿದ್ರು. ಆದ್ರೆ ಇಲ್ಲಿ ಬಂದು ನೋಡಿದಾಗ ನನ್ನ ಮಗನಿಗೆ ಗುಂಡು ತಗಲಿ ಸತ್ತಿದ್ದಾನೆ ಅಂತಕ್ಕಂತಹ ವಿಚಾರ ಗೊತ್ತಾಗಿ ನನಗೆ ಸಾಕಷ್ಟು ನೋವಾಗಿದೆ ಅಂತಕ್ಕಂತಹ ರೋದನದ ಮಾತುಗಳನ್ನ ಹೇಳ್ತಾ ಇರ್ತಕ್ಕಂಥದ್ದು. ಸಾಕಷ್ಟು ಜನ ಪೊಲೀಸ್ ಅಧಿಕಾರಿಗಳು ಕೂಡ ಬರ್ತಾ ಇರ್ತಕ್ಕಂಥದ್ದು. ಈ ಭಾಗದಲ್ಲಿ ನಾವು ನೋಡೋದಾದ್ರೆ ಇಲ್ಲಿ ಸುಕೋ ತಂಡದ ಅಧಿಕಾರಿಗಳು ಬಹುಶಃ ತಮ್ಮ ಎಲ್ಲ ಪ್ರಕ್ರಿಯೆಗಳನ್ನ ಮುಗಿಸಿ ಇನ್ನು ಕೊನೆ ಕ್ಷಣಕ್ಕೆ ಹಸ್ತಾಂತರದ ಕ್ಷಣಕ್ಕೆ ಇರತಕ್ಕಂತಹ ಪರಿಸ್ಥಿತಿ ಗಮನಿಸಬಹುದಾಗಿದೆ. ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಇಲ್ಲೇ ಮೊಕ್ಕಾಂ ಹೂಡಿರ್ತಕ್ಕಂತಹ ದೃಶ್ಯಾವಳಿಗಳನ್ನ ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ರಂಜಿತ್, ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಮರಣೋತ್ತರ ಪರೀಕ್ಷೆಯ ಸಂಪೂರ್ಣವಾಗಿ ಮುಗಿದಿದೆ. ಇನ್ನು ಮೃತದೇಹವನ್ನ ಹಸ್ತಾಂತರ ಮಾಡತಕ್ಕಂತಹ ಕೆಲಸ ಒಂದು ಬಾಕಿ ಇರತಕ್ಕಂಥದ್ದು. ರಂಜಿತ್ ಶೆರಿಯಾರ್.